ಸರ್ ಈಗ ನೀವ್ ಹೇಳಿ ಬೃಂದ ಅವರಿಂದ ಏನ್ ಕಲ್ತ್ರಿ ನೀವು? ತುಂಬಾ ಕಲ್ತಿದ್ದೀನಿ. ಒಂದು ಟೈಮ್ ಡಿಸಿಪ್ಲಿನ್, ನಾನು ಯಾವತ್ತು ಮ್ಯಾಚ್ ಮಾಡೋಕ್ಕಾಗಲ್ಲ. ಏನೋ ಒಂದು ಫಾಲೋ ಅಪ್ಸ್, ನಾವು ಏನೋ ಒಂದು ಹೇಳಿ ಓಕೆ ಅವ್ರು ಮಾಡ್ತಾರೆ ಅಂತ ಬಿಟ್ಬಿಟ್ಟಿರ್ತೀವಿ. ಬಟ್ ಇವರು ಸತತವಾಗಿ ಅದು ರಾತ್ರಿ ಮಿಡ್ ನೈಟ್ ಆಗಲಿ ನಮ್ದು ಗ್ರೂಪ್ಗಳು ಇದಾವೆ, ಕೆಲವೊಂದು ಪ್ರಮೋಷನ್ಸ್ದು, ಆಮೇಲೆ ಏನೇನು ಮಾಡ್ಬೇಕು ಟುಡು ಅವೆಲ್ಲ ಏನೇನೋ ಇದಾವೆ ನಮ್ಮ ಪಾರ್ಟ್ನರ್ ಸಿನಿಮಾದ ಗ್ರೂಪ್ಗಳು. ರಾತ್ರಿ 1 ಗಂಟೆ 2 ಗಂಟೆ ವಾಯ್ಸ್ ಏನಾದರೂ ಆಗಿಲ್ಲ ಅಂದ್ರೆ ವಾಯ್ಸ್ ನೋಟ್ಗಳು ಬರ್ತಿರ್ತಾರೆ, ಮೆಸೇಜ್. ನಾನು ರಾತ್ರಿ ಮಲಗಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ದು ಇದು ಇಯರ್ಫೋನ್ ಹಾಕೊಂಡು ಮಲ್ಕೊಂಡಿರ್ತೀನಿ. ಬೃಂದ ಆಚಾರ್ಯ ಈ ಗ್ರೂಪಲ್ಲಿ ಸೆಂಡ್ ಮಾಡಿದ್ರು, ಏನ್ ಮಾಡಿದ್ರಪ್ಪ ಏನ್ ಇಂಪಾರ್ಟೆಂಟ್ ನೋಟ್ ಏನ್ ಕಳ್ಸಿದಾರೆ ಅಂತ. ಆಮೇಲೆ ಬೆಳಗ್ಗೆ ನಾವೆಲ್ಲ ಅಸೆಂಬಲ್ ಆಗ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಕಂಪ್ಲೀಟ್ ಫಾಲೋ ಅಪ್ಸ್ ಇವರೇ. ಸೊ ಟೈಮ್ ಫಾಲೋ ಅಪ್ಸ್. ಆ್ಯಂಡ್ ಇನ್ನೊಂದು ನಂಗೆ ಆಶ್ಚರ್ಯವಾದಂಥ ವಿಚಾರ, ಇವ್ರ ಮೇಕಪ್ ಇವರೇ ಮಾಡ್ಕೊಳ್ತಾರೆ. ಅಫ್ಕೋರ್ಸ್ ಮೇಕಪ್ ಆರ್ಟಿಸ್ಟು ಇದ್ದಾರೆ, ಬಟ್ ಅಂದ್ರೆ ಆ ಟೈಮಲ್ಲಿ ಇನ್ ಕೇಸ್ ಎಮರ್ಜೆನ್ಸಿನಲ್ಲಿ ಏನೋ ಮಾಡ್ಬೇಕಂದ್ರೆ ಶಿ ಇಸ್ ಎ ವಂಡರ್ಫುಲ್ ಮೇಕಪ್ ಆರ್ಟಿಸ್ಟ್. ಆ್ಯಂಡ್ ಸೊ ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಟಾಸ್ಕಿಂಗ್ ಎಲ್ಲ. ಆ್ಯಂಡ್ ದಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂದರೆ ದಿ ಬೆಸ್ಟ್ ಆರ್ನಮೆಂಟ್ ಶಿ ಕ್ಯಾರೀಸ್, ದಟ್ ಈಸ್ ಹರ್ ಸ್ಮೈಲ್. ಆ ಥರ ನಗು ಅಷ್ಟು ಲವಲವಿಕೆಯಿಂದ ಥ್ರೂ ಔಟ್ ದಿ ಡೇ, ಅದು ಚೀಕ್ಸ್ ಪೇನ್ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಈ ಥ್ರೂ ಔಟ್ ದಿ ಡೇ ನಗ್ತಾ ಇರ್ತಾರೆ. ಇವ್ರು ಹೇಳಿದ್ರು ನನ್ನಿಂದ ಎನರ್ಜಿ ಅಂತಲ್ಲ, ಇವ್ರು ನಗ್ನಗ್ತಾ ಇರ್ತಾರಲ್ಲ. ಒಂದು ಆ್ಯಕ್ಚುಲಿ ಮನೆ ಆಗ್ಲಿ ಅಥವಾ ವರ್ಕ್ ಅಟ್ಮಾಸ್ಫಿಯರ್ ಆಗ್ಲಿ, ಒಂದು ಹೆಣ್ಣು ಲವಲವಿಕೆಯಿಂದ ಲಕ್ಷಣವಾಗಿದ್ರೆ ಅದು ಆಟೋಮೆಟಿಕ್ ಎಲ್ಲ ಪ್ಯೂರಿಫೈ ಆಗ್ಬಿಡುತ್ತೆ, ಎಲ್ರಿಗೂ ಆ ಪಾಸಿಟಿವ್ ಎನರ್ಜಿ ಬರುತ್ತೆ. ಶಿ ಇಸ್ ದಟ್ ರೀಸನ್.